ಗುರುವೆ ನಾನು ಇವತ್ತು ದಾಳಿಂಬೆ ಹಣ್ಣು ತೋಟಕ್ಕೆ ಬಂದಿದ್ದೀನಿ. ನೀವು ನೋಡ್ತಿರ್ಬೋದು, ಅದ್ಭುತವಾಗಿ ದಾಳಿಂಬೆ ಹಣ್ಣನ್ನ ಬೆಳೆದಿದ್ದಾರೆ. ಸಿಕ್ಕಾಬಟ್ಟೆ ಕಾಸ್ಟ್ಲಿ ಬಾಸ್. ಇಂಥ ಬೆಳೆಗಳನ್ನ ಕಾಪಾಡ್ಕೊಬೇಕು ಅಂದರೆ ತುಂಬಾ ಕಷ್ಟ. ಅಂದರೆ ಇವಾಗ ಹಸುಗಳು ಬಂದು ಮೇಯ್ದುಬಿಡುತ್ತೆ ಅಥವಾ ಕುರಿಗಳು ಬಂದು ಮೇಯ್ದುಬಿಡುತ್ತೆ ಅಂತ ಕಂಪ್ಲೇಂಟ್ಸ್ ಇದ್ದೇ ಇರುತ್ತೆ. ಇದನ್ನು ಕಾಪಾಡ್ಕೊಬೇಕು ಅಂದರೆ ಫೆನ್ಸಿಂಗ್ಗೆ ದಾರಿ. ಫೆನ್ಸಿಂಗ್ ಯಾರು ನೀಟಾಗಿ ಹಾಕೊಡ್ತಾರೆ, ಕಡಿಮೆ ಬಜೆಟಲ್ಲಿ ಯಾರು ಮಾಡ್ಕೊಡ್ತಾರೆ ಅಂತ ಅಂದರೆ ಕಂಪ್ನಿ ನೇಮ್ ಬಂದ್ಬಿಟ್ಟು ಮಂಜುನಾಥ ಫೆನ್ಸಿಂಗ್ ವರ್ಕ್ ಅಂತ. ಬೆಂಗಳೂರು ಕೆಂಗೇರಿ ಉಪನಗರದಲ್ಲಿ ನಮ್ದು ಕಂಪ್ನಿ ಇದೆ. ಫೆನ್ಸಿಂಗ್ ವರ್ಕ್ ಅಲ್ಲಿ 3 ಟೈಪ್ಸ್ ಆಫ್ ಫೆನ್ಸಿಂಗ್ ವರ್ಕ್ ಅಂತ ಬರುತ್ತೆ. ಒಂದು ಚೈನ್ ಲಿಂಕ್ ಮೆಶ್ ಆಗಿರ್ಬೋದು, ಒಂದು ಲೇಸರ್ ಬ್ಲೇಡ್ ಫೆನ್ಸಿಂಗ್ ವರ್ಕ್ ಆಗಿರ್ಬೋದು. ಇವಾಗ ನೀವೇನು ನೋಡಿದ್ರೆ ಇದು ಬಾರ್ಬೆಡ್ ಫೆನ್ಸ್. ಈ ರೀತಿ ನಾವು ಫೆನ್ಸಿಂಗ್ ವರ್ಕ್ ನಾವು ಮಾಡ್ಕೊಡ್ತೀವಿ. ಆಲ್ ಓವರ್ ಕರ್ನಾಟಕ ನಾವು ಮಾಡ್ಕೊಡ್ತಾ ಇದೀವಿ. ಸರ್ ಫೆನ್ಸಿಂಗ್ ವರ್ಕ್ ಅಂದ್ರೆ ನೀವು ಡಿಸ್ಪ್ಲೇ ಮೇಲೆ ಕಾಣ್ತಿದ್ಯಲ್ಲ ನಂಬರ್, ಅದಕ್ಕೆ ನೀವು ಕಾಲ್ ಮಾಡಿ ಬಂದು ಎಷ್ಟು ಕೊಟೇಶನ್ ಆಗುತ್ತೆ, ಯಾವ ರೀತಿ ಕೆಲಸ ಮಾಡ್ಕೊಡ್ತೀವಿ, ಎಷ್ಟು ದಿನದಲ್ಲಿ ನಾವು ಕೆಲಸ ಮುಗಿಸ್ಕೊಡ್ತೀವಿ ಅಂತ ನಾವು ಹೇಳ್ಕೊಡ್ತೀವಿ. ನಾವು ಟಾಟಾ ಬ್ರ್ಯಾಂಡ್ ಬಿಟ್ರೆ ನಾವು ಯಾವ ಬ್ರ್ಯಾಂಡು ನಾವು ಯೂಸ್ ಮಾಡಲ್ಲ. ಕಟ್ಟೋ ಬೈಂಡಿಂಗ್ ವೈರ್ ಕೂಡ ತಂತಿಗೆ ಏನು ಕಟ್ತೀವಿ ಬೈಂಡಿಂಗ್ ವೈರ್, ಅದು ಕೂಡ ನಾವು ಟಾಟಾ ಕಂಪ್ನಿನ ನಾವು ಯೂಸ್ ಮಾಡಿ. ಸರ್ ಹೈಯೆಸ್ಟ್ ಪ್ರಾಜೆಕ್ಟ್ ಅಂದ್ರೆ 150 ಎಕರೆನೂ ಮಾಡಿದೀವಿ. 120 ಎಕರೆ ಇವಾಗ ಏನು ನೀವು ನೋಡ್ತಾ ಇದ್ದೀರಾ 120 ಎಕರೆ. ಇದು ಒಂದೇ ಓನರ್ಶಿಪ್ ಅಲ್ಲಿ ನಾವು ಮಾಡಿರೋ ದೇವನಹಳ್ಳಿ ನಾವು ಮಾಡಿದೀವಿ. ಸರ್ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದು ಇಲ್ಲಿ ಡಿಸ್ಪ್ಲೇ ಮೇಲೆ ನಂಬರ್ ಕಾಣ್ತಿದ್ದಿಲ್ಲ, ಅದಕ್ಕೆ ನೀವು ಕಾಲ್ ಮಾಡ್ಬೋದು. ನಾವು ಯಾವ ರೀತಿ ಎಷ್ಟಾಗುತ್ತೆ ಬಜೆಟು, ಎಷ್ಟು ದಿನದಲ್ಲಿ ಕೆಲಸ ಮುಗಿಸ್ಕೊಡ್ತೀವಿ ಅನ್ನೋದೆಲ್ಲ ನಾವು ಹೇಳ್ತೀವಿ. ನೀವೇನಾದ್ರು ದೂರ ಇತ್ತು ಅಂತಲೇ ನಿಮ್ಮದು ಸರ್ವಿಸ್ ಸ್ಕೆಚ್ ಇರುತ್ತಲ್ಲ, ಅದು ನಮಗೆ ವಾಟ್ಸಪ್ ಮಾಡಿದ್ರೆ ಸಾಕು. ಇಷ್ಟೇ 95% ಇಷ್ಟೇ ಬಜೆಟ್ ಆಗುತ್ತೆ ಅಂತ ನಾವು ಹೇಳ್ಬಿಡ್ತೀವಿ.